ಕಲಬುರಗಿಯಲ್ಲಿ ಸಿಗುವಂಥ ಈ ಕಲ್ಲು ನಿಮ್ಮ ಮನೆಯಲ್ಲಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬೆಳಗ್ಗೆ ಎದ್ದು ಹಲ್ಲು ತಿಕ್ಕುವ ಪೇಸ್ಟ್ನಿಂದ ಹಿಡಿದು ದೇಶವೇ ಹೆಮ್ಮೆ ಪಡುವಂಥ ರೈಲ್ವೆ ನಿಲ್ದಾಣದವರೆಗೆ ಈ ಕಲ್ಲನ್ನು ನಾವು ಕಾಣ್ತೀವಿ. ಅಶೋಕನ ಶಾಸನದಿಂದ ಹಿಡಿದು ನಿಜಾಮನ ಕೋಟೆವರೆಗೂ ಈ ಕಲ್ಲನ್ನು ಬಳಕೆ ಮಾಡಲಾಗಿದೆ. ಚಿಕ್ಕ ಮಕ್ಕಳು ಸ್ಲೇಟ್ ಮೇಲೆ ಬಳಸುವ ಬಳಪದಿಂದ ಹಿಡಿದು ಅದೇ ಹುಡುಗ ಮುಂದೆ ಶಿಕ್ಷಕನಾಗಿ ಬಳಸ್ತಕ್ಕಂಥ ಚಾಕ್ಪೀಸ್ವರೆಗೂ ನಾವು ಈ ಕಲ್ಲನ್ನು ನೋಡ್ತೀವಿ. ನಮಸ್ಕಾರ ಸ್ನೇಹಿತರೆ, ನಾನು ರಘುನಾಥ್ ಪಂಗರಿಗೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಕಲಬುರಗಿಗೆ ತೊಗರಿ ನಾಡು ಅಂತ ಎಷ್ಟು ಕರೀತಾರೋ ಅಷ್ಟೇ ಕಲಬುರಗಿಗೆ ಕಲ್ಲಿನ ನಾಡು ಅಂತ ಸಹ ಕರೀತಾರೆ. ಆ ಕಲ್ಲಿನ ನಾಡು ಅಂತ ಕರೆಯೋದಕ್ಕೆ ಈ ಕಲ್ಲುಗಳು ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಈ ಕಲ್ಲಿನಲ್ಲಿ 75ರಿಂದ 85% ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ, 10ರಿಂದ 15% ಸಿಲಿಕಾ ಅಂಶ ಇದೆ. ಹಾಗಾಗಿ ಭಾಳಷ್ಟು ಕಡೆ ಇವತ್ತಿನ ದಿವಸ ಈ ನಮ್ಮ ನೆಲದ ಕಲ್ಲಿಗೆ ಭಾಳಷ್ಟು ಡಿಮ್ಯಾಂಡ್ ಇದೆ. ಕಲಬುರಗಿ ಒಂದರಲ್ಲಿಯೇ ಭಾಳಷ್ಟು ಸಿಮೆಂಟ್ ಫ್ಯಾಕ್ಟ್ರಿಗಳನ್ನು ನಾವು ನೋಡ್ತೀವಿ. ಕಾರಣ ಇಲ್ಲಿ ಸಿಗ್ತಾ ಇರುವಂಥ ಈ ಸುಣ್ಣದ ಕಲ್ಲು. ಅತಿ ಹೆಚ್ಚು ಉದ್ಯೋಗಗಳನ್ನು ನೀಡಿದ ನಮ್ಮ ಭಾರತೀಯ ರೈಲ್ವೆ ಈ ಕಲ್ಲುಗಳನ್ನು ಬಳಕೆ ಮಾಡಿದೆ. 1870ರಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರು ವಾಡಿ ಮತ್ತು ಸಿಕಿಂದ್ರಾಬಾದ್ ಮಧ್ಯೆ ರೈಲು ನಿರ್ಮಾಣದ ಕಾಮಗಾರಿ ಆರಂಭ ಮಾಡುವಾಗ ಈ ಕಲ್ಲನ್ನ ಬಳಕೆ ಮಾಡಿದ್ದಾರೆ. ಈ ಕಲ್ಲುಗಳನ್ನ ಕೇವಲ ನಾವು ಮನೆ ಕಟ್ಟೋದಕ್ಕೆ ಬಳಸ್ತಾ ಇಲ್ಲ, ಫ್ಲೋರಿಂಗ್ ಆಗಿ ಬಳಸ್ತಾ ಇಲ್ಲ, ಸಿಮೆಂಟು ಮತ್ತು ಅದು ಪುಟ್ಟಿಗಾಗಿ ಬಳಸ್ತಾ ಇಲ್ಲ. ಈ ಕಲ್ಲುಗಳನ್ನು ನಾವು ವೈದ್ಯಕೀಯಲ್ಲಿ ಕೂಡ ನಾವು ಬಳಸ್ತೀವಿ. ನಾವು ಬಳಸ್ತಕ್ಕಂಥ ಅದು ಎಷ್ಟೋ ಮಾತ್ರೆಗಳಲ್ಲಿ ಈ ಕ್ಯಾಲ್ಸಿಯಂ ಅಂಶ ಇರುವಂಥ ಔಷಧಿಗಳನ್ನು ನೋಡ್ತೀವಿ. ಅದರಲ್ಲೂ ಕೂಡ ನಮ್ಮ ಈ ಸುಣ್ಣದ ಕಲ್ಲಿನ ಅಂಶ ಇದೆ ಅನ್ನೋದು ನಮಗೆ ಭಾಳ ಹೆಮ್ಮೆ ಪಡುವಂಥ ವಿಷಯ. ಆಧುನಿಕ ಜಗತ್ತಿಗೆ ಮನಸೊತ್ತು ಇವತ್ತಿನ ದಿವಸ ಈ ಕಲ್ಲುಗಳ ಬಳಕೆ ಕಡಿಮೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮ ಹಿರಿಯರು ತಮ್ಮ ಮನೆಗಳಿಗೆ ಈ ಕಲ್ಲುಗಳನ್ನು ಫ್ಲೋರಿಂಗ್ ಆಗಿ ಬಳಸ್ತಾ ಇದ್ರು. ಕಾರಣ ಅದು ಬೇಸಿಗೆಯಲ್ಲಿ ತಂಪನ್ನು ನೀಡ್ತಾ ಇತ್ತು, ಮಳೆಗಾಲ ಚಳಿಗಾಲದಲ್ಲಿ ಮನೆಗೆ ಬಿಸಿಯನ್ನು ನೀಡ್ತಾ ಇತ್ತು. ಹಾಗಾಗಿ ತುಂಬ ವೈಜ್ಞಾನಿಕ ಕಾರಣಗಳಿಂದ ಕೂಡ ಈ ಕಲ್ಲನ್ನು ಬಳಸ್ತಾ ಇದ್ರು. ಅಷ್ಟೇ ಅಲ್ಲ, ಇಡೀ ರಾಷ್ಟ್ರವನ್ನಾಡಿದ ಮಹಾನ್ ಸಾಮ್ರಾಟ ಅಶೋಕ ಚಕ್ರವರ್ತಿ ಈ ಕಲ್ಲುಗಳಲ್ಲಿ ಶಾಸನಗಳನ್ನು ಕೆತ್ತಿಸಿದ, ಮೂರ್ತಿಗಳನ್ನು ಸ್ಥಾಪಿಸಿದ. ಸ್ನೇಹಿತರೆ, ಇನ್ನು ಮುಂದೆ ಯಾವತ್ತಾದರೂ ನೀವು ರೈಲ್ವೆ ಸ್ಟೇಷನ್ಗಳಲ್ಲಿ ನಿಮ್ಮ ಮನೆಗಳಲ್ಲಿ ಓಡಾಡುತ್ತಿರುವಾಗ ಈ ಕಲ್ಲು ಕಂಡ್ರೆ ಹೆಮ್ಮೆ ಪಡಿ. ನಮ್ಮ ಊರಿನ ಕಲ್ಲು, ನಮ್ಮ ಶಹಾಬಾದ್ ಕಲ್ಲು, ನಮ್ಮ ಮುಕ್ತಾಪುರ್ ಕಲ್ಲು, ನಮ್ಮ ಸೇಡಂ ಕಲ್ಲು, ಹೆಚ್ಚಾಗಿ ನಮ್ಮ ಕಲಬುರಗಿ ಕಲ್ಲು ಅಂತ ಹೆಮ್ಮೆ ಪಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತು ನಮ್ಮ ಚಾನಲಲ್ಲಿ ಬರೋದಿದೆ. ಅಲ್ಲಿವರೆಗೂ ಯಾರು ನಮ್ಮ ಚಾನಲ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.